ಸೊ ಮುಂದಿನ ರಾಶಿಗೆ ನೋಡೋದಾದ್ರೆ ಇನ್ನು ಕಟಕ ಆಯ್ತು, ಸಿಂಹ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಸಿಂಹ ರಾಶಿಯವರ ಮೇ ತಿಂಗಳು? ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯ, ಹಣಕಾಸು ಹಾಗೆ ಹಾಗೇನೆ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಏನಿರುತ್ತೆ ಅವರ ಆರೋಗ್ಯ, ಓ ಮೈ ಗಾಡ್, ಆರೋಗ್ಯ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ನಿಮ್ಗೆ ಮಾನಸಿಕ ಸಮಸ್ಯೆಗಳು ಮಾತ್ರ ಅಲ್ಲ, ದೈಹಿಕ ಸಮಸ್ಯೆಗಳು ಕೂಡ ನಿಮ್ಗೆ ಬಾಧಿಸೋದಕ್ಕೆ ಅವಕಾಶ ಇರುತ್ತೆ. ಕತ್ತು ನೋವು, ಸ್ಪಾಂಡಿಲೈಟಿಸ್, ಬ್ಯಾಕ್ ಪೇಯ್ನು ಇದೆಲ್ಲ ತುಂಬಾ ಜಾಸ್ತಿಯಾಗಿ ನಿಮ್ಮನ್ನ ಒದ್ದಾಡೋದಕ್ಕೆ ಅವಕಾಶ ಇರುತ್ತೆ. ಯಾರೋ ಏನೋ ಮಾಡಿ ನಿಮಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಎಫೆಕ್ಟ್ ಕೂಡ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥ ವರ್ಡ್ನ ನಾನು ಇಲ್ಲಿ ಉಪಯೋಗಿಸೋದಿಲ್ಲ, ಆದರೆ ಈವಿಲ್ ಐ ಅಂತ ಏನು ಹೇಳ್ತೀವಿ, ದೃಷ್ಟಿ ದೋಷದಿಂದ ನಿಮ್ಮ ಆರೋಗ್ಯ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಫರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಆದ್ರಿಂದ ಹೊರಗಡೆ ಬರೋದಕ್ಕೆ ಕೂಡ ತುಂಬಾ ಸಫರ್ ಮಾಡಬೇಕಾಗತ್ತೆ ಈ ಸಮಯದಲ್ಲಿ ನೀವು ಅಂತ ಹೇಳ್ಬೋದು. ಓಕೆ ಆರೋಗ್ಯದಲ್ಲಿ ಎಚ್ಚರ ಬೇಕಾಗಾದ್ರೆ ಬೇಕು, ತುಂಬಾ ದೊಡ್ಡ ಮಟ್ಟದ ಎಚ್ಚರ ಬೇಕು ಸಿಂಹರಾಶಿಯವರಿಗೆ. ಸೊ ಹಣಕಾಸು ಅಂತ ಬಂದ್ರೆ, ಹಣಕಾಸಿನ ವಿಚಾರದಲ್ಲಿ ಅನ್ವಾಂಟೆಡ್ ಆಗಿ ಖರ್ಚು ಮಾಡಿಬಿಟ್ಟಿದ್ದೀರಾ. ಅಂದ್ರೆ ನಿಮಗೆ ದುಡ್ಡಿಲ್ಲ ಅಂತ ಅಲ್ಲ, ಆದ್ರೆ ಬೇಡದೆ ಇರೋದಕ್ಕೆ ವ್ಯಯ ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಇರೋ ದುಡ್ಡನ್ನ ಯೋಚನೆ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಕೊಂಡು ಕೂತಿದ್ದೀರಾ. ಈ ಫ್ಲೋಯಿಂಗ್ ಮನಿ ಅಂತ ಹೇಳ್ತೀವಲ್ಲ, ಅಂದ್ರೆ ಹಣದ ಹರಿವಿದ್ಯಪ್ಪ ಅಂತ, ಅದು ಇಲ್ಲ. ಸ್ಟಕ್ ಆಗಿದ್ದೀರಾ, ಇರೋ ಹಣ ಖರ್ಚಾಗಿದೆ, ಸೇವಿಂಗ್ ಮಾಡಿರೋ ಹಣ ತೆಗಿಯಕ್ ಬರ್ತಾ ಇಲ್ಲ. ಈ ತರದ ಸಿಚುವೇಶನ್ ಅಲ್ಲಿ ನೀವಿದ್ದೀರಾ. ಸೊ ಅದೇ ಒಂದು ದೊಡ್ಡ ಮಟ್ಟದ ಚಿಂತೆ ಆಗೋಗ್ಬಿಟ್ಟಿದೆ ನಿಮ್ಗೆ. ಇದರಿಂದ ಹೊರಗೆ ಬರೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಹೊರಗೆ ಬರ್ಬೇಕಾಗತ್ತೆ. ಈ ತಿಂಗಳು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತ. ಇನ್ನು ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು. ನಿಮ್ಮ ರಿಲೇಶನ್ಶಿಪ್ಗೆ ನಿಮ್ಮ ಮನೆಯವರ ಸಹಾಯ ಇರುತ್ತೆ. ನೀವು ಇಷ್ಟಪಟ್ಟಂತವರ ಜೊತೆ ಮದುವೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವು ಇಷ್ಟಪಟ್ಟಂತವ್ರ ಜೊತೆ ಯಾವ್ದಾದ್ರು ಪ್ರಪೋಸಲ್ ಇಡ್ತೀರಾ, ಮನೆಯಲ್ಲಿ ಅದು ಒಪ್ಕೊಂಡ್ಬಿಡ್ತಾರೆ ಸಡನ್ ಆಗಿ. ಆಯ್ತು ಬಿಡು, ಇಷ್ಟು ದಿನ ಒಪ್ಕೊಂಡಿರಲ್ಲ, ಈಗ ಒಪ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾರೋ ಒಬ್ರು ಪ್ರಯತ್ನ ಮಾಡ್ಬೇಕು ಅಂತ, ಯಾರೋ ಒಬ್ರು ತುಂಬಾ ದೊಡ್ಡ ಮನುಷ್ಯರು ನಿಮ್ಮ ಈಗ ಕುಟುಂಬ ಜೀವನದಲ್ಲೇ ಅಂತ ಇಟ್ಕೊಳ್ಳಿ, ಹಸ್ಬೆಂಡ್ ಅಂಡ್ ವೈಫ್ ನಡುವೆ ಮನಸ್ತಾಪ ಬಂದಿರುತ್ತೆ, ಜೊತೆಲಿರಲ್ಲ, ದೊಡ್ಡವರ ಮೀಟಿಂಗ್ ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ಅವ್ರನ್ನ ಗೈಡ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬ ಮೇಲ್ ಪರ್ಸನ್ ಇಂದ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದು ನಿಮ್ಮ ಸ್ಪೌಸ್, ನಿಮ್ಮ ಹೆಂಡತಿ ನಿಮ್ಮ ಮನೆಗೆ ಬರುವಂತೆ ಅಥವಾ ನಿಮ್ಮ ಕನೆಕ್ಷನ್ಗೆ ಬರುವಂತೆ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು.